ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಇವಾಗ 8-9ರಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 7:30ಗೆ ಎದ್ದ ಸ್ಟಾರ್ಟ್ ಮಾಡಿರಲಿಲ್ಲ ವ್ಲಾಗ್ನ. ಇವತ್ತು ತಿಂಡಿಗೆ ಸಂಡೇ ಆಗಿರೋದ್ರಿಂದ ಎಲ್ಲ ಲೇಟು. ಕೃತಿನೂ ಕೂಡ ಹಾಲು ಕುಡಿದು ಅಲ್ಲಿ ಹೋಟ್ಲ್ ಆಟಾಡ್ತಾ ಇದ್ದಾಳೆ. ಅವರ ಅಜ್ಜಿಗೆ, ಕಾಡ್ನೂರು ಅಜ್ಜಿಗೆ ಏನೋ ತಿಂಡಿ ಮಾಡಿಕೊಡ್ತಾ ಇದ್ದಾಳೆ. ನಾವು ಒಡ್ಸ್ಲಿಗೆ ಮಾಡ್ತೀವಲ್ವ, ನಮ್ಮ ಕಡೆ ಒಡ್ಸ್ಲಿಗೆ ಹಿಟ್ಟಿತ್ತು, ಜಾಸ್ತಿ ಇತ್ತು, ಫ್ರಿಡ್ಜ್ಗೆ ಇಟ್ಟಿದ್ದೆ. ಸೊ ಅದು ಸ್ವಲ್ಪ ಹೇಳಲ್ಲ, ಅಂದರೆ ಒನ್ ಡೇ ಆಗೋಯ್ತಲ್ವ, ಅದಕ್ಕೆ ಅಕ್ಕಿ ಹಸಿಟ್ಟು ಬರುತ್ತಲ್ವ, ಅದನ್ನು ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ಉಪ್ಪಿನ ಪುಡಿ ಹಾಕೋಬಾರ್ದು, ಯಾಕಂದರೆ ಗಂಟಾಗುತ್ತೆ. ಗಂಟು ಹೊಡಿಬೇಕು ಅಂತ ಹೇಳಿದ್ರೆ ನಾನೇನು ಮಾಡ್ತೀನಿ ಅಂದರೆ, ಸ್ವಲ್ಪ ಪೇಷನ್ಸಿಂದ ಹಿಂಗೆ ಮಿಕ್ಸ್ ಮಾಡಬೇಕಲ್ವ, ಉಪ್ಪಿನ ಹರಳನ್ನ ಹಾಕೊತೀನಿ, ಗಂಟು ಬೇಗ ಹೊಡೆಯುತ್ತೆ ಅಂತ ಹೇಳಿ. ಸೊ ತರಕಾರಿ ಸಾಂಬಾರಿಗೆ ಅದನ್ನೇ ಬೇಯಿಸ್ತೀನಿ. ನಾವು ಅಮ್ಮ ಗೊಜ್ಜು ಅಥವಾ ಚಟ್ನಿ ಏನು ಬೇಡ, ಸಾಂಬಾರು ಖಾಲಿ ಆಗಲಿ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸಾಂಬಾರು ಖಾಲಿ ಆಗಲಿ, ಹಸಿಟ್ಟೆಲ್ಲ ಇದಾಗ್ಬಿಡ್ತು ಫ್ರೆಂಡ್ಸ್ ಗಾಳಿಗೆ. ಅದಕ್ಕೆ ಅದನ್ನು ಖಾಲಿ ಮಾಡೋಣ ಅಂತು. ಅದಕ್ಕೋಸ್ಕರ ಇರೋದನ್ನೇ ಖಾಲಿ ಮಾಡೋಣ, ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿ. ತರಕಾರಿ ಸಾರಲ್ವಾ, ತರಕಾರಿ ಬೇರೆ ಹೆವಿ ರೈಟ್ ಆಗ್ಬಿಟ್ಟೈತೆ. ಬೆಳೆಯೋರಿಗೆ ಯಾವುದೇ ರೀತಿಯಾದ ರೈಟು ಪ್ರಾಫಿಟ್ಟು ಇಲ್ಲ, ಮಾರೋರ್ಗಷ್ಟೇ ಪ್ರಾಫಿಟ್ಟು. ನಾವು ಮುಂಚೆ ತರಕಾರಿ ಹಾಕ್ತಿದ್ದೋ ಫ್ರೆಂಡ್ಸ್, ಬದನೆಕಾಯಿ, ಬೀನ್ಸು, ಮೆಣಸಿನ್ಕಾಯಿ ಎಲ್ಲ ಹಾಕೋರು ನಮ್ಮನೆ. ನಾವು ಇವಾಗ PUC SLCಗೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪಾಜಿ ಹಾಕೋದು, ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಇಬ್ಬರು ಹಾಕೋರು. ಈಗ ಹಾಕಲ್ಲ, ಅಲ್ಲಿ ಹಾಕಿದ್ರೆ ಏನು ಬಿಡಲ್ವ. ಸುತ್ತ ನಾವು ಒಬ್ಬರು ಹಾಕ್ತೀವಿ ಅಂದ್ಕೊಳ್ಳಿ, ಸ್ವಲ್ಪ ಜಮೀನಲ್ವ ಇರೋದು ನಮ್ಮದು. ಅಲ್ಲೆಲ್ಲ ನಮ್ಮ ಗದ್ದೆ ಮೇಲೆ ತುಂಬ ಜನ ಓಡಾಡ್ತಾರಲ್ವ, ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಇದನ್ನು ತುಂಬ ನನಗೆ ಕೆಲವೊಂದು ಕೆಲಸಗಳನ್ನ ತುಂಬ ಪೇಷನ್ಸ್ ಇಂದಂಗೆ ಕೈಯೆಲ್ಲ ನೋಯ್ತದ, ಸಾಕಪ್ಪ ಸಾಕು ಅನ್ನಿಸ್ಬಿಡ್ತದೆ. ಈಗ ಆಲ್ಮೋಸ್ಟ್ ರೆಡಿ ಆಯಿತು. ಇದು ಇವತ್ತಿನ ತಿಂಡಿ ತುಂಬ ಈಸಿ, ಇರೋದ್ರಲ್ಲೇ ಮಾಡ್ಕೊತಾ ಇದ್ದೀವಿ. ಸಂಡೇಗೆ ನೋ ಸ್ಪೆಷಲ್ ಏನಿಲ್ಲ. ನೋಡೋಣ, ಏನಾದರೂ ನೈಟ್ ಅಪ್ಪಾಜಿ ಏನಾದರೂ ತಂದರೆ, ನಾನ್ ವೆಜ್ ಏನಾದರೂ ತಂದರೆ ಮಾಡೋದು, ಇಲ್ಲ ಫ್ರಿಡ್ಜಲ್ಲಿ ತರಕಾರಿ ಐತೆ, ತರಕಾರಿ ಸಾರು ಮಾಡಿಕೊಂಡು ತಿನ್ನೋದು. ಇದು ರೆಡಿ ಆಯಿತು. ಇವಾಗ ಸಾಂಬಾರೆಲ್ಲ ಬೇಯಿಸಿಟ್ಬಿಟ್ಟು ತಿಂಡಿ ತಿನ್ನೋಣ ಮಾಡಿಕೊಂಡು. ಅಮ್ಮ ಬೆಳಗ್ಗೆಲೆ ಬಟ್ಟೆ ಒಗ್ಯಕ್ಕೆ ಹೋಗಿತ್ತು, ಬಟ್ಟೆ ಒಗ್ಕೊಂಡು ಬಂದು ಬಟ್ಟೆನ ಹಾರಾಗ್ತೈತೆ, ಕೆರೆಗೆ ಹೋಗಿತ್ತು. ನೀರು ಬಿಡಬೇಕು, ನೀರೆಲ್ಲ ಖಾಲಿ ಆಗೈತೆ ಮನೆಯಲ್ಲಿ. ನೋಡೋಣ, ಇವತ್ತು ಸಂಡೇ ಆದ್ರೂ ಕೂಡ ಕೆಲಸಗಳು ಇದ್ದಾವೆ. ಆ್ಯಂಡ್ ಕೆಲಸಗಳು ಮಾಡ್ತಾ ನನ್ನ ಡೈಲಿ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ. ಮತ್ತೆ ಸಿಗೋಣ. ನೀನು ದೊಡ್ಡದ ಇಳ ಮಾಡೋದು ತಗೊಂಡಿದ್ದೆಲ್ಲ ಅದೆಲ್ಲ ಅರುದ ಅಲ್ಲಿ ಇಟ್ಟಿದ್ನಲ್ಲ, ಅಲ್ಲಿ ದೊಡ್ಡವ ಕೊರತಾಗೆ ತಗೊಡ್ಬ. ನಾನು ಈಗ ನೋಡಿದೆ, ಈಗ ಅದು ತಗೊಳ್ಳಿಕ್ಕೆ ಹೋಗಿರಾಗ. ಓ ಸರಿ, ನಡಿ ತಗೊಟ್ಟು. ಅದು ಏನು ಹೇಳ್ತಾವಳೋ ಒಂದು ಅರ್ಥ ಆಯ್ತಾ ಇಲ್ಲ. ಬನ್ನಿ ನೋಡೋಣ ಏನು ಅಂತ. ಓ ಫಾಂಡ ಯಾಕೆ ಇಲ್ಲಿ ಕೂತದೆ? ಫಾಂಡ ಏನು ಬಂಗರಿ? ಓ ರೊಟ್ಟ ತಗೊಳಕೈತಿಲ್ಲ, ತಗೊಟ್ಟನು ಬಂಗಾರ, ತಗೊಡ್ತೀನಿ. ಮಾಡ್ತೀರಿ ಚಿನಿ? ಹಾಸಿಗೆ ಆಟನ ಹಾಡು. ಮಾವಿನ ಹಣ್ಣು ಒಂದೊಂದೇ ಹಣ್ಣು ಆಯ್ತಾಯ್ತಾ. ಡೈಲಿ ಒಂದೊಂದು ಹಂಗಂಗೆ ತೊಗೊಂಡು ತಿನ್ಕೋತಾ ಇದ್ದೀವಿ. ಎಲ್ಲ ಒಟ್ಟಿಗೆ ಒಂದೇ ಸಲ ಹಣ್ಣಾದರೆ ಎಷ್ಟು ಚೆನ್ನಾಗಿರುತ್ತೆ. ಎಲ್ಲ ಖಾಲಿನೇ ಆಗ್ಬಿಟ್ಟವೆ ಫ್ರೆಂಡ್ಸ್. ನಾನು ನೋಡೋದೇ ಇಲ್ಲ. ಅವತ್ತು ನೋಡೋಣ ನೆನ್ನೆ ಅಂದ್ಕೊಂಡೆ, ನೋಡಲೇ ಇಲ್ಲ. ಇದೊಂದು ಸ್ವಲ್ಪ ಪರವಾಗಿಲ್ಲ, ಹಣ್ಣಾಗೈತಿ. ಇಲ್ಲಿ ಇನ್ನೂ ಸ್ವಲ್ಪ ಹಣ್ಣಾಗಬೇಕು, ಕಂಪ್ಲೀಟಾಗಿ ಹಣ್ಣಾಗಿಲ್ಲ. ಇದ್ರ ತುಂಬ ಇದ್ದೋ ಖಾಲಿನೇ ಆಗೋಗವೆ. ನೋಡ, ನಮ್ಮ ಅಪ್ಪಾಜಿ ಮತ್ತೆ ತತ್ತದೋ ಏನೋ ಗೊತ್ತಿಲ್ಲ. ಸಾಕು, ಜಾಸ್ತಿ ತಿಂದ್ಬಿಟ್ಟಿದ್ದೀವಿ ಮಾವಿನ ಹಣ್ಣು. ಏನು ಚಟ್ನಿ ಮಾಡೋಣ, ಏನು ಮಾಡೋಣ ಅಂದರೆ, ಸಾರಿ ಇಲ್ವಾ, ಸಾಕು ಖಾಲಿ ಮಾಡು ಅಂತ. ಈಗ ನೀನು ಈಗ ಮತ್ತೆ ಈಗ ಅಪ್ಪಾಜಿ ಬಂದ್ಮೇಲೆ ಯಾಕೆ ಖಾರ ಆಡಿಸು, ಮೆಣಸಿನ್ಕಾಯಿ ಖಾರವ ಅಂತೀರಿ, ಬೈತದೆ ಅಂತ ತಾನೇ ನೀನು ಹೇಳ್ತಾ ಇರೋದು. ಅಯ್ಯೋ ಇಲ್ಲ, ನ್ಯಾಯವಾಗಿ ನೋಡಿ
ನೋಡಿದ್ರಲ್ಲ ನಮ್ಮ ಅಮ್ಮನ. ಇವಾಗ ನಮ್ಮ ಅಪ್ಪಾಜಿ ಕೈಲಿ ಬೈಸ್ಕೋಬೇಕಲ್ಲ ಅಂದ್ಬಿಟ್ಟು ಮೆಣಸಿನ್ಕಾಯಿ ಖಾರ ಮಾಡು ಅಂತು. ಇನ್ನೇನು ಮಾಡೋದು, ಮಮ್ಮಿ ಹೇಳ್ದಂಗೆ ಕೇಳಲೇಬೇಕಲ್ವ. ಅದಕ್ಕೆ ಈಸಿ ಆಗಲಿ ಅಂತೇಳಿ ಫ್ರಿಡ್ಜಲ್ಲಿ ಇರೋ ಬರೋ ಕವರ್ಸ್ ಎಲ್ಲ ಫಸ್ಟ್ ಎತ್ತಿಟ್ಕೊಂಡ್ಬಿಟ್ಟೆ. ಪುದೀನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಸಾಂಬಾರು ಸೊಪ್ಪೆಲ್ಲ. ಹಾಗೆ ಒಂದು ಚೊಂಬಲ್ಲಿ ನೀರು ಇಟ್ಕೊಂಡೆ. ಅಲ್ಲಲ್ಲೇ ನೀಟಾಗಿ ತೊಳೆದ್ಬಿಟ್ಟು ಅಲ್ಲಲ್ಲೇ ಹಾಕ್ಕೊಂಡೆ ಆಯಿತಾ. ಯಾಕಂದರೆ ಈಸಿ ಆಗುತ್ತೆ ಅಂತೇಳಿ ಸುಮ್ಮನೆ ಒಂದೊಂದ್ಸಲ ಓಡಾಡೋದಕ್ಕೆ ಅಂತ ಬೇಗ ಮಾಡಬೇಕಿತ್ತು. ಅಪ್ಪಾಜಿ ನಾನು ಗದ್ದೆ ಹತ್ರ ಹೋಗ್ತೀನಿ ಅಂತ ಹೇಳಿತ್ತಲ್ವ, ಬೇಗ ಮಾಡಿಕೊಡ್ಬೇಕಿತ್ತು. ಹಾಗೆ ನೀರು ಬೇರೆ ಬಂದು ಅಮ್ಮ ಒಂದು ಕಡೆ ನೀರು ಹಿಡಿತೈತೆ, ಕೃತು ಆಟಾಡ್ತಾವಳೆ. ಅಪ್ಪಾಜಿ ವೆಯ್ಟಿಂಗು, ಬೈತದೆ. ಆಯಿತು ಒಂದು 10 ನಿಮಿಷ ಮಾಡಿಬಿಡ್ತೀನಿ ಅಂಥೇಳಿ ಅರ್ಜೆಂಟಲ್ಲೇ ಮಾಡಿಕೊಂಡೆ ಮೆಣಸಿನ್ಕಾಯಿ ಖಾರನ. ಸೊ ಏನೇನು ಹಾಕಬೇಕು, ನಾನು ಏನೇನು ಹಾಕ್ತೀನಿ ಪರ್ಟಿಕ್ಯುಲರಾಗಿ ಅಂಥೇಳಿ ತೋರಿಸ್ತಾ ಇದ್ದೀನಿ. ನಾನೇನಾದರೂ ಎಮರ್ಜೆನ್ಸಿ ಇತ್ತು ಅಂದರೆ ಇದೇ ಥರ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟು ಒಂದೇ ಹತ್ರ ನೀರಿಟ್ಕೊಂಡು ಎಲ್ಲ ತೊಳೆದ್ಬಿಟ್ಟು ಬೇಗ ಹಾಕೋತೀನಿ. ಸೊ ಫೈನಲಿ ಬೇಗ ಮಾಡಿದೆ. ಎಷ್ಟು ಬೇಗ ಮಾಡಿದ್ದೀನಿ ಗೊತ್ತಾ, ನಾನು ನಿಧಾನ ಸ್ವಲ್ಪ ಮಾಡೋದು, ಕಟ್ ಮಾಡೋದೆಲ್ಲ. ಬಟ್ ಅಪ್ಪಾಜಿ ಬೈತದೆ ಅಂತ ಹೇಳಿ ಬೇಗ ಎಲ್ಲ ಮಾಡಿಕೊಂಡೆ. ಅದಕ್ಕೆ ಎಲ್ಲ ಒಗ್ಗರಣೆ ಕೊಟ್ಟೆ. ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಹಸಿಮೆಣ್ಸಿನ್ಕಾಯಿ ಖಾರ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ. ನೀವು ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ. ಆ್ಯಂಡ್ ಒಡ್ಚಲಿಗೆ, ಇದು ದೋಸೆ ಅಲ್ಲ, ಒಡ್ಚಲಿಗೆ ಇಟ್ಟಿತ್ತಲ್ವ, ಅದಕ್ಕೆ ಸ್ವಲ್ಪ ಹಸಿಟ್ಟು ಕಲಸಿಟ್ಟಿದ್ನಲ್ವ, ಅದಕ್ಕೆ ಈ ಥರ ಎದ್ದಿದೆ. ಸರಿ ಅಂತೇಳಿ ಅಪ್ಪಾಜಿಗೆ ಹಾಕ್ಕೊಟ್ಟೆ, ತಿನ್ನಲಿ ಅಂತೇಳಿ ಬಿಸಿದು. ಹಾಗೆ ಮೆಣಸಿನ್ಕಾಯಿ ಖಾರಕ್ಕೆ ಮೊಸರಿತ್ತು ಅಂತೇಳಿ ಮೊಸರು ಹಾಕ್ಕೊಟ್ಟಿದ್ದೆ. ನಮ್ಮ ಕೃತು ಗೊತ್ತಲ್ವ ನಿಮಗೆ, ಮೊಸರು ಅಂದರೆ ಅವಳಿಗೆ ಪಂಚ ಪ್ರಾಣ. ಮೊಸರಲ್ಲಿ ಅವ್ರ ತಾತನ ಜೊತೆ ಕೂತ್ಕೊಂಡು ಇವತ್ತು ತಾತನ ಜೊತೆಲೇ ತಿಂದಳು. ಅವಳು ಏನು ನನ್ನ ಜೊತೆಲೇ ತಿನ್ನಬೇಕು ಅಂತ ಏನಿಲ್ಲ. ಅವ್ರ ತಾತ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅವ್ರ ಚಿಕ್ಕಮ್ಮ ಅಥವಾ ನಮ್ಮ ದೊಡ್ಡಮ್ಮ ಬಂದರೆ ದೊಡ್ಡಮ್ಮ, ನನ್ನ ಹತ್ರ ಎಲ್ಲರ ಹತ್ರನೂ ತಿಂತಾಳೆ. ಹಾಗೆ ಕೈ ತುತ್ತಲು ಕೂಡ ತಿನ್ನಿಸ್ಕೊತಾಳೆ. ನಾನು ತಿರುಗ್ಸೋದಲ್ಲ, ಮೊದಲೇ ನಲ್ಲಿ ಕಡಿಕೆ ತಿರುಗಿಸಿತ್ತು. ಬತ್ತಾವೀಗ ದೋಸೆ ಹಾಕನ ತೊಟ್ಟಿ ತುಂಬ್ತಾ ಇರ್ತದೆ. ಸರಿ ಆಯ್ತು, ಬೆಳಗವೇನೂ ಇಲ್ಲ. ಗದ್ದೆ ಹತ್ರ ಹೋಗ್ತಾ ಇದ್ದೀವಿ. 10:35. ಸಡನ್ನಾಗಿ ಕರೀತು. ನಡಿ, ತಲೆ ಹಿಂದಕ್ಕೆ ಕೆರ್ಕೊಂಡು ಕೂತು. ಇವತ್ತು ಸಂಡೆ, ಮುಖನೂ ತೊಳೆದಿಲ್ಲ ಅವಳು. ಮಕ್ಕಳೇ ಅಲ್ವಾ ಬಿಡಿ, ಒಂದಿನ ಏನೂ ಆಗಲ್ಲ. ಪಾಪ ಡೈಲಿ ಸ್ನಾನ ಮಾಡಿ ಅವಳಿಗೂ ಬೇಜಾರಾಗಿರುತ್ತೆ. ಗೊಂಬೆ ಕೃತು ಗೊಂಬೆ ತಗೊಂಡವಳೆ, ಒಂದು ಬೇಲ್ ತಗೊಂಡವಳೆ. ಇವಾಗ ಬನ್ನಿ ಹೋಗೋಣ. ನೋಡ್ತಿದ್ದೀರಲ್ವಾ, ಗದ್ದೆ ಹತ್ರ ಮೋಡ ಆಗಿದೆ, ತಣ್ಣ ಗಾಳಿ ಹೊಡಿತಾ ಇತ್ತು. ನಾವು ತಣ್ಣಗೆ ಹೆಜ್ಜೆ ಬಿಡಿಸ್ತಾ ಇದ್ದೀವಿ, ನಾನು ಅಮ್ಮ ಇಬ್ಬರೂ. ಗದ್ದೆ ಹತ್ರದಿಂದ ಬಂದು ಫಸ್ಟು ಕೈಕಾಲು ತೊಳ್ಕೊಂಡೆ, ಮುಖ ಏನು ತೊಳ್ಕೊಂಡಿಲ್ಲ. ಅಪ್ಪಾಜಿ ಜೊತೆ ಬೈಕಲ್ಲಿ ಬಂದೆ. ಹೋಗಿದ್ದಕ್ಕೆ ಗೆಜ್ಜೆ ಕುಯ್ಕೊಂಡು ಸ್ವಲ್ಪ ಪರಂಗಿಕಾಯಿ ತೊಗೊಂಡು, ಮತ್ತು ಅಮ್ಮ ಸೆಣಬಿನ ಹೂವನ್ನ ಕುಯ್ಕೊಬರ್ತೀನಿ ಸಾಂಬಾರಿಗೆ ಅಂತ ಅಲ್ಲೇ ಉಳ್ಕೋತು. ಕರೆಂಟೇ ಇಲ್ಲ ಫ್ರೆಂಡ್ಸ್. ಮತ್ತು ಮೆಣಸಿನ್ಕಾಯಿ ಸಿಗ್ತಾವೆ, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ನಮ್ಮ ಗಿಡದಲ್ಲಿ ಹಸಿಮೆಣ್ಸಿನ್ಕಾಯಿ ಕುಯ್ಕೊಂಡು, ಗೆಜ್ಜೆ, ಪರಂಗಿಕಾಯಿ ಮತ್ತು ಹೊಂಗನೆ ಸೊಪ್ಪು ಕುಯ್ಕೊಂಡು ಇಷ್ಟು ಸಿಕ್ತು ಇವತ್ತು ಗದ್ದೆ ಹತ್ರ ಹೋಗಿದ್ದಕ್ಕೆ. ಮತ್ತು ಪಾಪು ಎಳ್ನೀರು ಕುಡಿದು ನಾನು ಗಂಜಿಗೆ ತಿಂದೆ, ಅದಕ್ಕೂ ಹತ್ಲು. ಸೊ ಗದ್ದೆ ಹತ್ರ ತುಂಬ ಚೆನ್ನಾಗಿತ್ತು, ನೇಚರು ಅಷ್ಟೇ, ಎಲ್ಲ ಅಷ್ಟೇ ತುಂಬ ಸಖತ್ತಾಗಿತ್ತು. ಈ ಕಡೆ ನಡ್ಕೊಂಡು ಹೋದ.
ಆ ಕಡೆಯಿಂದ ಅಪ್ಪಾಜಿ ಬೈಕಲ್ಲಿ ಬಂದು ಅಮ್ಮ ಇನ್ನೊಂದು ಅರ್ಧ ಗಂಟೆ ಬರ್ತಾರೆ. ನಾನು ಟೀ ಇಡೋಣ ಅಂತೇಳಿ ಅಡುಗೆ ಮನೆಗೆ ಬಂದೆ. ಆ ವಿಡಿಯೋ ಒಂದು ಸಪ್ರೇಟ್ ಬರುತ್ತೆ, ಅದೊಂದು 10 to 12 ಮಿನಿಟ್ಸ್ ಇದೆಯೋ ಏನೋ, ಅದನ್ನು ಎಡಿಟ್ ಮಾಡಿ ಅದನ್ನೇ ಒಂದು ಸಪ್ರೇಟ್ ಹಾಕ್ತೀನಿ ವಿಡಿಯೋನ, ಈ ವ್ಲಾಗ್ಗೆ ಸೇರಿಸಲ್ಲ. ಸೊ ಅದರಲ್ಲೇ ನೋಡ್ಕೊಳ್ಳಿ ನೀವು. ಅಂದರೆ ಈ ವಿಡಿಯೋ ಫಸ್ಟ್ ಬರುತ್ತಾ ಅಥವಾ ಗದ್ದೆ ಹತ್ರ ಹೋಗಿರೋ ವಿಡಿಯೋ ಫಸ್ಟ್ ಬರುತ್ತಾ ನಂಗೆ ಗೊತ್ತಿಲ್ಲ, ಯಾವ್ದು ಫಸ್ಟ್ ಹಾಕ್ತೀನಿ ಅಂತ ಹೇಳಿ. ಓಕೆ, ಇವಾಗ ಟೀ ಇಡೋಣ ಬನ್ನಿ. ಏನೋ ಸಿಲಿಂಡ್ರದು ಗ್ಯಾಸ್ದು ಇನ್ಸೂರೆನ್ಸ್ ಅಂತೆ ಫ್ರೆಂಡ್ಸ್, ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ ಅಂದ್ಬಿಟ್ಟು ಬಂದಿದ್ದಾರೆ. ಇದು ಇಟ್ಕೊಬೇಕಾ? 5 ವರ್ಷ ಅಲ್ಲ, ಇದಿದ್ರೆ ಮಾತ್ರ. ಅಂದರೆ ಇದೇನಾದ್ರು ಮಿಸ್ ಆದ್ರೆ ಇಲ್ಲ, ನಮ್ಮ ಕಂಪ್ಯೂಟರ್ ಎಂಟ್ರಿ ಇರುತ್ತೆ, ಆದ್ರೂ ನಿಮ್ಮ ಮತ್ತೆ ಸೇಫ್ಟಿ ಇಟ್ಕೊಳ್ಳಿ ಅಂತ ಇನ್ಫಾರ್ಮ್ ಮಾಡ್ತೀವಿ. ಟೀ ಆಫ್ ಮಾಡ್ಬಿಟ್ಟು ಹೋಗಿದೆ. ಗ್ಯಾಸು ಅವ್ರು ಬಂದಿದ್ರಲ್ವಾ, ಏನು ಅಂತ ವಿಚಾರಿಸೋಣ ಅಂತ. ಟೀ ತಗೊಳ್ಳವ? ಬೇಡ, ಬೇಕೋ ಬೇಡ? ಅವನಿಗೆ ಶೀತ. ಚಿನ್ನ ನಿನಗಿಲ್ಲ, ಮಕ್ಳಿಗೆ. ಸರಿ, ಸ್ವಲ್ಪ ಕೊಡ್ತೀನಿ ಸುಮ್ಮನೆ. ಆಫ್ ಮಾಡ್ಬಿಟ್ಟು ಹೋಗಿದೆ, ಇವಾಗ ಬಂದು ಮಡ್ಲಿಸ್ದೆ. ತಗೊಳಪ್ಪಾಜಿ, ಅಪ್ಪಾಜಿ ತಗೊಳ್ಳಿ. ಬರೀ ಗುದ್ಲಿ ಹಿಡ್ಕೊ. ಅಯ್ಯಪ್ಪ, ತೂಕಾಗದೆ. ನಮ್ಮ ಅಮ್ಮಗೆ ಅದೇ ತವಿನ ಬತ್ತು. ನಾವಾಗಲೇ ಬಂದು ಟೀ ಕುಡ್ದು. ಟೀ ಬೇಕಮ್ಮ? ಬಿಸಿ ಬಿಸಿ ಚಾಯ್. ಬಾ, ಇದು ಮೂಳೆ ಡಾಕ್ಟ್ರ್ ತಕ್ಕ ಹೋಗೋಣ. ನಾಳೆಕಿಲ್ಲ ನಾಡ್ದು ಹೋಗೋಣ, ತೋರ್ಸೋಕ್ಕಾಯ್ತದೆ. ಗೌತಮ್ ಹೂ, ಸೆಣಬಿನ ಹೂ ಎಲ್ಲ ಎಷ್ಟು ಕುಯ್ಕೊ ಬಂದಿದೆ? ಮಾತ್ರ ಕುಯ್ಕೊ ಬಂದೆ, ಒಳಗೆ ಹೋಗಿಲ್ಲ. ಹೋಗಿವೋ? ಚೆನ್ನಾಗಿಲ್ವಲ್ಲ ಅಂತ. ಇಷ್ಟು ಸಾರ್ಗಾಯ್ತದ? ಬೇಯಿಸಿದ್ರೆ ಎಷ್ಟಾದದು? ಎಷ್ಟರ ಟೀ ಬೇಕು, ನೀರು ಬೇಕು? ನೀರು ಕೊಟ್ಟು ಫಸ್ಟು. ಹಾಂ, ಸುಧಾರಿಸ್ಕೊಯ್ತು. ಗದ್ದೆ ಇತ್ತು ಅಂತ ಬಂದ ಸೊಪ್ಪು ಕಾಯಿ ಎಲ್ಲ ಎತ್ತಿಡೋಣ ಬನ್ನಿ. ಗೊಂಬೆನೂ ತೊಗೊಂಡೋಗಿದ್ಲು, ಕೃತು ತಗೊಬಂದಿದ್ಲು. ಅದನ್ನಿಲ್ಲ ಚೇರ್ ಮೇಲೆ ಇಟ್ಟಿದ್ದೀನಿ. ಇದು ಜಡ್ಗಾಯಿ, ಅದಕ್ಕೆ ಕುಡಿಲಿಲ್ಲ, ಕೆಚ್ತು. ಎಳ್ನೀರು ಅಂತ ಅಂದು ಜಡ್ಗಾಯಿ ಅಂದ್ಬಿಟ್ಟು ಕೆತ್ತಲಿಲ್ಲ. ಇದು ಅಮ್ಮ ತಂದಿದ್ದು ಸೆಣಬಿನ ಹೂವು, ಕವರ್ ಕಟ್ಟೈತೆ. ಮಾಮೂಲಿ ಸೊಪ್ಪು. ಏನಾ ಸೊಪ್ಪ? ಹ್ಞೂ, ಪರಂಗಿಕಾಯಿ ಹಣ್ಣಾಯ್ತದೆ ಅಂದ್ಬಿಟ್ಟು ನಮ್ಮ ಅಪ್ಪಾಜಿ ಕೂದದೆ. ಗದ್ದೆ ತವಿಂದ ನೋಡಿ ಇಷ್ಟು ತಂದು. ಇಲ್ಲೂ ಸೊಪ್ಪಿದೆ. ನಾನು ಟ್ರೈಪೋಡು ಕೂಡ ತೊಗೊಂಡೋಗಿದ್ದೆ ವೀಡಿಯೋ ಮಾಡೋಣ ಅಂತ ಹೇಳಿ. ಈ ಸೊಪ್ಪು ಸೋಸಕ್ಕೆ ಅಮ್ಮ ಕೊಡಬೇಕು, ಸೋಸ್ತದೆ ಅಮ್ಮ. ಟೀ ಥರನಾ? ಬಿಸಿ ಮಾಡಿಕೊಂಡು ತಗೋ. ಕುಡ್ಲು ಅದೇ ಕೊಡು, ಕುಡ್ಲ. ಮೆಣಸಿನ್ಕಾಯಿ ಅವೆ. ಹಾಂ, ಹಸಿ ಮೆಣಸಿನ್ಕಾಯಿ ಅವೆ ನೋಡಿ. ನಾನು ಅಪ್ಪಾಜಿ ಕುಯ್ಕೊಂಡು ಹಸಿ ಮೆಣಸಿನ್ಕಾಯ ಅಲ್ಲ ಹಾಕಿದ್ದೀವಲ್ಲ, ಅಷ್ಟು ಗೆಜ್ಜೆ ಸಿಕ್ತು ಗದ್ದೆ ಹತ್ರ, ಅದು ಕೆಳಗಡೆ ಹಾಕಿರೋದು ನೋಡಿ. ಸಮ್ಮ ಆಯ್ತನ ಕಡ್ಡಿ ಮತ್ತು ಹುಳ ಆಗಿರೋ ಸೊಪ್ಪೆಲ್ಲ ಎತ್ತಿಡ್ತೈತೆ. ಟೀ ಕೊಟ್ಟೆ, ಇಷ್ಟು ಮೆಣಸಿನ್ಕಾಯಿ ಸಿಕ್ತು. ಇದನ್ನ ಎತ್ಕೋಬೇಕು ಇವಾಗ. ಚಿಕನ್ ತೊಗೊಂಡು ಬಂದರು ಅನಿಸುತ್ತೆ. ಕೃತುನು ಅಪ್ಪಾಜಿನೂ ಹೋಗಿದ್ರು ಚಿಕನ್ ತಗೊಬರೋಕ್ಕೆ, ತಗೊಬಂದಿದ್ದಾರೆ. ಬಾಚಿನ ಇಳಿದು ಫಸ್ಟು ಬೈಕ್ ನಿಲ್ಲಿಸ್ಲಿ. ಎಷ್ಟು ತಗೊಬಂದಪ್ಪಾಜಿ? ಕೊಡು. ನಾನು ಹೇಳೋದೇ ಒಂದು, ನೀನು ತರೋದೇ ಒಂದಲ್ಲಪ್ಪಾಜಿ. ಅದಿಲ್ಲ ಅಂದ್ಬಿಟ್ಟು ಕಬಾಬ್ ಪುಡಿ ತರ ಕಬಾಬ್ ಮಾಡ್ತಿದೀವ. ಬೆಳ್ಳುಳ್ಳಿ ಪೇಸ್ಟ್ ಹೇಳಿದೆ, ಕಬಾಬ್ ಪೇಸ್ಟ್ ಹೇಳಿದ್ನ ನಾನು. ಬಿರಿಯಾನಿ ಪೌಡ್ರ್ ತಗೊಬ ಅಂತ ಹೇಳಿದ್ದು ಅಪ್ಪಾಜಿ. ಒಂದು ಕಬಾಬು, ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನೀ ಇಸ್ಕೋ, ಚೇಂಜ ತಗೊಬರಿವೆ ಅಲ್ಲಿ. ಇಲ್ಲಿ ಯಾವುದೋ ಮನೇಲಿ ಇರ್ಬೇಕೇನೋ, ನೋಡ್ತೀನಿ ಬಿಡು ಚಿನ್ನ. ಪಲಾವೆಲ್ಲದ್ದು 10 ರೂಪಾಯಿ ಇಸ್ಕೊಂಡೋಗಿ ತಗೊಬರೋಗು. ಸಂಡೇ ಸ್ಪೆಷಲ್ ಬಿರಿಯಾನಿ ರೆಡಿ. ನಾನು ಅದು ರೆಸಿಪಿಯನ್ನು ತೋರಿಸ್ಲಿಲ್ಲ, ಆಲ್ರೆಡಿ ತೋರಿಸಿದ್ದೀನಿ ನಿಮಗೆ. ನಾವು ಮಾಡೋದು ಓಕೆ, ನಾವು ಮಾಡೋದು ಹೇಗೆ ಅಂತ ಹೇಳಿ ತೋರಿಸಿದ್ದೀನಿ. 1 ವಿಷಲ್ ಕುಕ್ತು. ಈಗ 2ನೇ ವಿಷಲ್ಗೋಸ್ಕರ ವೇಟಿಂಗ್. 2 ವಿಷಲ್ ಆದಮೇಲೆ ಆಫ್ ಮಾಡಿ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬಿಟ್ಟು ಆಮೇಲಿಂದ ಪಟ ಅಂತ ತಿಂತಾ ಇರೋದು. ತಿನ್ನಂಗೆ ಆಗ್ಬಿಟ್ಟಿತ್ತು ನನಗೆ, ಬಿರಿಯಾನಿ ತಿನ್ನಂಗೆ ಆಗ್ಬಿಟ್ಟಿತ್ತು. ತಿಂದಿರಲಿಲ್ಲ, ತುಂಬ ದಿನ ಆಗಿತ್ತು ಅಂಥೇಳಿ. ಫೈನಲಿ ಬಿರಿಯಾನಿ ರೆಡಿ. ಬೇಕು ಬಿರಿಯಾನಿ ತಿನ್ನಬೇಕು ಅಂತ ಹೇಳಿನೇ ಚಿಕನ್ ತರಿಸ್ಕೊಂಡಿದ್ದೀನಿ. ಹಾಂ, ಇವಾಗ ಫ್ರೆಂಡ್ಸ್ ಟೈಮ್ 2:15. ಬಿರಿಯಾನಿ ರೆಡಿ, ತಿಂತಾ ಇದ್ದೀವಿ. ಆಯ್ತು, ಸಪ್ಪೆ ಆಯಿತು. ತಿನ್ಕೊಂಬತ್ತೆ ಬಿಸಿ ಬಿಸಿದ.
ನಿಜ ಫ್ರೆಂಡ್ಸ್, ನೀವು ನಂಬಲ್ಲ, ಏನು ಸಖತ್ತಾಗಿತ್ತು ಅಂದರೆ ನಿಜವಾಗ್ಲೂ ನಾನೊಂದ್ಸಲ ಒಂದು 3 ಸಲದೇ ಹಾಕ್ಕೊಂಡು ತಿಂದಿದ್ದೀನಿ. ಕೃತು ಮಾತ್ರ ತಿನ್ನಲಿಲ್ಲ, 1/4 ಪೀಸ್ ತಿಂದಳು, 2 ರೈಸು ತಿನ್ನಲಿಲ್ಲ ಖಾರ ಅಂತೇಳಿ. ಅಪ್ಪಾಜಿ ಅಮ್ಮಂಗೂ ಕೂಡ ಇಷ್ಟ ಆಯಿತು. ಇವಾಗ 7:30 ಏನೋ ಆಗಿದೆ ಟೈಮು. ಚಿಕನ್ ಗ್ರೇವಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಬಿರಿಯಾನಿ ಸ್ವಲ್ಪನೇ ಮಾಡಿದ್ದು, ಒಂದು 2 kg 1.5 kgನೋ 2 kgನೋ ತಂದಿದ್ದು. ಅದರಲ್ಲಿ ಸ್ವಲ್ಪ ಬಿರಿಯಾನಿಗೆ ಹಾಕಿ ಪೀಸ್ನ ಸ್ವಲ್ಪ ಇಟ್ಟಿದ್ದೆ. ಚಾಪ್ಸ್ ಥರ ಮಾಡೋಣ ನೈಟ್ ಊಟಕ್ಕೆ ಬೇಕಲ್ಲ ಅಂತ ಹೇಳಿ ಅದನ್ನು ಮಾಡ್ತಾ ಇದ್ದೆ. ಎಲ್ಲ ಮಸಾಲೆಗೆ ಹಾಕ್ಕೊಂಡು ಆಡಿಸ್ಕೊಂಡು ಇವಾಗ ಇಲ್ಲಿ ಮಾಡ್ತಾ ಇದ್ದೀನಿ. ನಮ್ಮನೆಗೆ ಒಬ್ಬರು ಹೊಸ ಅತಿಥಿ ಬಂದವ್ರೆ. ಅವ್ವ ಸ್ವಲ್ಪ ಪೇಷಂಟ್ ಆಗ್ಬಿಟ್ಟವ್ರೆ, ನಾಳೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು. ಬಿಸಿನೀರು ಬೇಕು ಅಂತ ಅಂತು. ಬಿಸಿನೀರು ಕಾಯಿಸ್ಕೊಡೋಣ ಅಂತ ಹೇಳಿ ಇಲ್ಲಿ ಕ್ಯಾನ್ ಇದೆಯಲ್ವಾ, ಆ ಕ್ಯಾನ್ ಹತ್ರ ನೀರು ತಗೊಳ್ಳೋಣ ಅಂತ ಹೇಳಿ ಬಂದೆ. ಅಲ್ಲಿ ನೋಡಿದ್ರೆ ಬಕೀಟ್ ಒಳಗಡೆ ಒಬ್ಬರು ಅತಿಥಿ ಕೂತವ್ರೆ ಮೆತ್ತಗೆ. ಯಾರು ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ನೀರು ಕ್ಯಾನ್ಗೆ ನೀರು ತಗೊಳ್ಳೋಣ ಅಂತ ಬಂದರೆ ನಾನು ಇದೇನಪ್ಪ ಹಿಂಗದಲ್ಲ ಅಂತೀನಿ. ಬದುಕದೆ ನೋಡಿ ಸಣ್ಣದು. ಶ್ 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 ಅಮ್ಮ ಚಿನ್ನು ಇಲ್ಲಿ ಸುಂಡ ನೋಡ್ಬಾ ಚಿನ್ನು, ಇಲ್ಲಿ ನೋಡಿ ಬಕೆಟ್ ಒಳಗೆ ಬಿದ್ದೋಗದೆ, ಓಡ್ಬಾ. ನಮ್ಮ ಅಮ್ಮ ಕೈಲಿ ಹಿಡ್ಕೋತಾ ಅದೇ ಫ್ರೆಂಡ್ಸ್. ಯಾಕಮ್ಮ ಕೈಲಿ ಹಿಡ್ಕೊತಿದ್ದಿ? ಹಂಗೆ ತಗೊಂಡೋಗಿ ಎಸಿಯಮ್ಮ. ಇದೇನು ಕಡಿಯೋಕ್ಕಲ್ವಾ? ಕೈ ತೊಳ್ಕೊ, ಸೋಪ್ ಹಾಕೊಂಡು ಕುಯ್ ಕುಯ್ ಅಂತ ಅದೇ ಕೃತಿ ಎದ್ರಕೋತಾವಳೆ. ಸೋಪ್ ಹಾಕೊಂಡು ಕೈ ತೊಳ್ಕೊಳಮ್ಮ. ಹೋಗಮ್ಮ ಆ ಕಡೆಗೆ ಎಸ್ಬಿಟ್ಟು ಸೋಪ್ ಹಾಕೊಂಡು ಕೈ ತೊಳ್ಕೊಂಬರಮ್ಮ. ಅದೇ ಕೈಲಿ ಮಗ ಎಲ್ಲ ಮುಟ್ಬೇಡ. ಓ ಚೀನಾ, ಇದೇನ್ಲೇ ಇದು? ಸುಬ್ಬಿ ಹಂಗೆ ಹಾಕೊಳ್ಳಿ ಸುಬ್ಬಿ, ಚೆನ್ನಾಗಿ ಕಾಣ್ತಿದ್ದಿ. ಎಲ್ಲ ಸುಬ್ಬಿ? ಹೂ ಪಾಪೆಲ್ಲೇ ತಿರ್ಕೊಳ್ಳಿ ಆ ಕಡೆಗೆ ಹಿಂದಕ್ಕೆ. ಹೂ ಪಾಪನ್ನ ಜೋಕಾಲಿ ಮಾಡ್ಕೊಂಡೋದೆ ಕಣೋ ನಾವು ಮುದ್ದಮ್ಮ. ಚಿಚ್ಚಿ ತಿನ್ಬೇಕು ಮಗಳೇ, ಚಿಚ್ಚಿ ಸಾರು ಮಾಡ್ತಾಯಿದ್ದೀನಿ. ಆಯಿತು, ಸರಿ ಬೇಬಿ ಆಯಿತು. ಆಟಾಡು ಮಗುನೋ, ಗೊಂಬೆ ಮಗುನೋ, ಇದು ಗೊಂಬೆ. ಒಂದು 2 kg ತಂದಿದ್ದೇನೋ ಚಿಕನ್ನು. ಬಿರಿಯಾನಿಗೆಲ್ಲ ಹಾಕಬೇಡ ಅಂದಿದ್ದಕ್ಕೆ ಅಮ್ಮ ಸ್ವಲ್ಪ ಚಾಪ್ಸ್ ಮಾಡೋಣ ಅಂತ ಹೇಳಿ ಇಟ್ಟಿದ್ನಲ್ವ, ಅದರಲ್ಲೇ ಚಾಪ್ಸ್ ಮಾಡಿದ್ದೆ. ಕೃತನು ಕೂಡ ನೀರಲ್ಲಿ ಮುದ್ದೆ ಹಾಕಿಸ್ಕೊಂಡು ತಿಂದಿದ್ದಾಳೆ, ಗ್ರೇವಿ ಹಾಕಿಸ್ಕೊಳ್ಳಿಲ್ಲ. ನಾನು ಊಟ ಮಾಡೋಂಗಿರಲಿಲ್ಲ, ಬಟ್ ಟ್ಯಾಬ್ಲೆಟ್ಸ್ ತೊಗೋಬೇಕಲ್ವ ನೈಟು ಅಂತ ಹೇಳಿ ನಾನು ಸ್ವಲ್ಪ ಲೈಟಾಗಿ ಊಟ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡೆ. ಫಿಲ್ಮ್ ಇಂಟ್ರೆಸ್ಟಿಂಗ್ ಆಗಿತ್ತು. ಕುರುಕ್ಷೇತ್ರ ಫಿಲ್ಮ್ ಬರ್ತಿತ್ತು. ನಾನು ಇದನ್ನು ಎಷ್ಟು ಸಲ ನೋಡಿದ್ದೀನೋ, ಒಂದು 10 ಟೈಮ್ಸೇ ನೋಡಿದ್ದೀನಿ. ಬಟ್ ಬೇಜಾರಾಗಲ್ಲ. ಲಾಸ್ಟು ಕುರುಕ್ಷೇತ್ರ ಯುದ್ಧದ್ದು ಸೀನ್ ಬರ್ತಾ ಇತ್ತು ಕರ್ಣಂದು. ಅವಾಗ ನನಗೆ ನನ್ನ ಹಸ್ಬೆಂಡೇ ನೆನಪಾಗ್ಬಿಟ್ರು ಫ್ರೆಂಡ್ಸ್. ಏನಕ್ಕಂದರೆ ಕರ್ಣ ನನಗೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಎಲ್ಲರೂ ನನ್ನವರು ಅಂತ ಹೇಳಿ ಎಲ್ಲವನ್ನ ಕೊಟ್ಬಿಡೋದು. ಕೊನೆಗೆ ಏನು ಇಲ್ದಂಗೆ ಮಣ್ಣಲ್ಲಿ ಮಣ್ಣಾಗಿ ಹೋಗೋದು. ಸೊ ಹೆಸ್ರು ಉಳ್ಕೊಳ್ಳುತ್ತೆ. ಕರ್ಣ ಅಂದರೆ ಮಹಾವ್ಯಕ್ತಿ ಉಳ್ಕೋತು. ಬಟ್ ನಿಮ್ಮಂಥ ಸಾಮಾನ್ಯ ಮನುಷ್ಯರಾದರೆ ಎಲ್ಲ 3 ದಿನಕ್ಕೆ ಮರ್ತ್ಕೊಂಡ್ಬಿಡ್ತಾರೆ, ಯಾರೂ ನೆನಪಿಟ್ಕೊಳ್ಳಲ್ಲ. ಸೊ ಆವಾಗ ನಮ್ಮ ಸಂತು ನೆನಪಾದ. ಎಲ್ಲ ಮಾಡಿಬಿಟ್ಟು ಹೋದೆ. ಇವತ್ತು ಯಾರು ನನ್ನ ಮೊಮ್ಮಗಳು ಅಥವಾ ನನ್ನ ತಮ್ಮನ ಮಗಳು, ನಮ್ಮ ಅಣ್ಣನ ಮಗಳು ಅಂತ ಯಾರು ನೋಡ್ತಿದ್ದಾರೆ ನನ್ನ ಮಗಳನ್ನ? ಇವತ್ತು ಎಲ್ಲರೂ ಕೈ ಬಿಟ್ಟರು. ಸತ್ತೋದ ಮಗಳು ಇಲ್ಲ, ಹೆಂಡ್ತಿನೂ ಇಲ್ಲ ಅಂತ ಕೈ ಬಿಟ್ಟರು ಅಂತ ನೆನಪಾಯಿತು. ಆ್ಯಂಡ್ ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ವಿಡಿಯೋದ ಸಿಗೋಣ.